ರಾಷ್ಟ್ರ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿರುವಂತಹ ವಿಷಯ ಮತಗಳ್ಳತನ. ಇದನ್ನ ಕೇವಲ ಒಂದು ವ್ಯಾಖ್ಯವಾಗಲ್ಲ, ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಬಿಹಾರ್ನಲ್ಲಿ ಮತದಾರರ ಪರಿಷ್ಕರಣೆ ಮಾಡಿದಂತಹ ಸಂದರ್ಭದಲ್ಲಿ 62 ಲಕ್ಷ ಮತದಾರರ ಪಟ್ಟಿಯಿಂದ ಕೈಬಿಟ್ಟಂತಹ ಪ್ರಕರಣ, ಸ್ಪಷ್ಟ ಮಾಹಿತಿಗಳನ್ನ ಮತ್ತು ಯಾವ ಉದ್ದೇಶಕ್ಕೆ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅನ್ನೋದನ್ನ ಪ್ರಶ್ನಿಸುವಂತಹ ಪ್ರಯತ್ನ ಮಾಡಿದ್ರು ಕೂಡ ಪಾರ್ಲಿಮೆಂಟ್ನಲ್ಲಿ ಇದಕ್ಕೆ ಧ್ವನಿಗೂಡಿಸದೆ ಚುನಾವಣಾ ಆಯೋಗ ಯಾವುದೇ ರೀತಿಯಲ್ಲೂ ಮಾಹಿತಿ ಕೊಡುವಂಥದ್ದಲ್ಲ ಅಂತ ಹೇಳಿ ಕಾನೂನಿಗೆ ತಿದ್ದುಪಡಿ ಬಿಜೆಪಿ ಸರ್ಕಾರ ಇವತ್ತು ಎಲ್ಲೋ ಒಂದ್ ಕಡೆಗೆ ನಮ್ಮ ಏನು ಅನಿಸಿಕೆಗಳನ್ನ ಅದು ಹುಸಿಯಲ್ಲ, ನಿಜವಾಗಿ ಜನರ ಮುಂದೆ ತರುವಂತಹ ಒಂದು ವಿಷಯವಾಗಿ ನಾವೆಲ್ಲರೂ ಪರಿಗಣಿಸ್ತಾ ಇದ್ದೀವಿ. ಕೇಂದ್ರ ಸ್ಥಾನದಲ್ಲಿ ನಮ್ಮ ನಾಯಕರಾದಂತಹ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ವಿಚಾರದಲ್ಲಿ ಮಾಹಿತಿಯೊಂದಿಗೆ ಇವತ್ತು ಅವರ ಸಂಘರ್ಷಕ್ಕೆ ಚಾಲನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಕರ್ನಾಟಕದ ಕೇಂದ್ರ ಸ್ಥಾನ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅನೇಕ ವಿಚಾರಗಳನ್ನ, ಖಾಲಿ ನಿವೇಶನದಲ್ಲಿ 65 ಮತಗಳು, 20-30 ನಿವೇಶನಗಳಲ್ಲಿ 80 ಮತದಾರರ ಏನು ಮಾಹಿತಿಯನ್ನ ಕೊಡೋ ಜೊತೆಗೆ ಮತದಾರರ ಹೆಸರು, ವಿಳಾಸ 0 ಮತ್ತು ವಯಸ್ಸು 0, ತಂದೆ ತಾಯಿಯ ಹೆಸರೇ ABCD ಅಂತ ಇರುವಂಥದ್ದು ಕೂಡ ಅವರು ಮಾಹಿತಿಯೊಂದಿಗೆ ಜನರ ಮುಂದೆ ಇಟ್ಟರು. ಒಬ್ಬ ಮತದಾರ 4-5 ಮತಕ್ಷೇತ್ರಗಳಲ್ಲಿ ಮತ ಚಲಾಯಿಸುವಂತ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾನೆ ಅನ್ನೋ ವಿಚಾರವೂ ಕೂಡ ಜನರ ಮುಂದೆ ತೆರೆದ ಒಂದು ಪುಸ್ತಕವಾಗಿ ರಾಹುಲ್ ಗಾಂಧಿ ಅವರು ತರುವಂತ ಪ್ರಯತ್ನ ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಈ ಪ್ರಯತ್ನದ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನೋ ಕಾರಣಕ್ಕಾಗಿ ಅವರ ಧ್ವನಿಗೆ ಧ್ವನಿ ಕೂರಿಸುವಂಥದ್ದಕ್ಕೆ, ಅವರ ಹೆಜ್ಜೆಗೆ ಹೆಜ್ಜೆ ಹಾಕುವಂಥದ್ದಕ್ಕೆ, ಅವರ ಭುಜಕ್ಕೆ ಭುಜ ಕೊಡುವಂಥದ್ದಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸಹಿ ಸಂಗ್ರಹ ಮಾಡಿ ಮಾಹಿತಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಕಳಿಸ್ಕೊಡಿ ಅಂತ ಹೇಳಿದೆ. ನನ್ನ ಮತಕ್ಷೇತ್ರದ 2 ಬ್ಲಾಕ್ ವ್ಯಾಪ್ತಿಯಲ್ಲಿಯೂ ಕೂಡ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು ದಿವಂಗತ ಅಜೀಜ್ ಸೇಠ್ ಅವರ ಹೆಸರಲ್ಲಿ ಇರುವಂತಹ ಒಂದು ಬ್ಲಾಕಿನ ವ್ಯಾಪ್ತಿಯಲ್ಲಿ ಇವತ್ತು ಇದರ ಚಾಲನೆಯನ್ನ ಕೊಟ್ಟಿದ್ದೇವೆ. ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಆರ್ ಮೂರ್ತಿ ಅವರು, ನಮ್ಮ ಈ ಭಾಗದ ಮಾಜಿ ನಗರ ಪಾಲಿಕಾ ಸದಸ್ಯರುಗಳು, ಮುಖಂಡರುಗಳು ಮತ್ತು ನಮ್ಮ ಬ್ಲಾಕಿನ ಕಾರ್ಯಕಾರಿಣಿ ಸಮಿತಿಯವರು, ಮುಂಚೂಣಿ ಘಟಕದ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಭಾಗಿಯಾಗಿ ಈ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇದರ ಜೊತೆಗೆ ಪಕ್ಷವನ್ನು ಮುಂಬರುವಂತ ಯಾವುದೇ ಚುನಾವಣೆಗಳಿದ್ರೂ ಕೂಡ ಅದು ಏನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆ ನಗರ ಪಾಲಿಕೆಯ ಚುನಾವಣೆ ಬರುವಂತ ದಿನಗಳಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಯ ಮತದಾರರ ಪಟ್ಟಿಯನ್ನ ನಾವು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಇದು ತೀರಾ ಅವಶ್ಯಕತೆ ಇರುವಂತಹ ವಿಚಾರನ ನಾನು ನನ್ನ ಕಾರ್ಯಕರ್ತರಲ್ಲಿ ಹೇಳ್ಕೊಂಡಿದ್ದೇನೆ. ಇದರ ಜೊತೆಗೆ ನನ್ನ ಕ್ಷೇತ್ರದಲ್ಲೇ 204 ಮತಗಟ್ಟೆಗಳು ಇದ್ದಂತಹ 2008 ಚುನಾವಣೆಯಲ್ಲಿ ಇವತ್ತು
ಇವತ್ತು 310 ಮತಗಟ್ಟೆಗಳು ಆಗಿದೆ. ಮತದಾರರ ಪಟ್ಟಿಯಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತದಾರರು ಜಾಸ್ತಿ ಆಗಿದ್ದಾರೆ. ಇದು ಯಾವ ರೀತಿ ಒಪ್ಕೊಳ್ಳಕ್ ಸಾಧ್ಯ? ಜನಸಂಖ್ಯೆ ಅಷ್ಟು ಜಾಸ್ತಿ ಆಗಿದೆಯಾ ಅಥವಾ ವಲಸೆ ಆಗಿ ನನ್ನಲ್ಲಿ ಜನ ಬಂದು ಸೇರ್ಕೊಂಡಿದಾರ? ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕಾಗಿರುವಂಥದ್ದು. ಈ ಕಾರಣದಿಂದ ಈ ಒಂದು ಅಭಿಯಾನ ಏನಿದೆ, ಮುಂದಿನ ತಿಂಗಳು ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಸಮಗ್ರ ವಿಶೇಷವಾದಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವಂತ ಕಾರ್ಯ ಆಗ್ತಾ ಇರೋದ್ರಿಂದ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೇನೆ, ಅವರ ಆಧಾರ್ ಕಾರ್ಡ್ ಜೊತೆಗೆ ಅವರ ಮತದಾರರ ನೋಂದಣಿಯನ್ನ ಜೋಡಿಸುವಂತ ಕೆಲಸ ಮಾಡಿದಾಗ ಸ್ಪಷ್ಟವಾಗಿ ನಾವು ಮತದಾರರ ಪಟ್ಟಿಯಲ್ಲಿ ಇದ್ದೇವೆ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳುವಂಥದ್ದು ಸಾಧ್ಯ ಆಗುತ್ತೆ. ಈ ಅಭಿಯಾನ ನಮಗೆ ಸತ್ಯ ಸಂಗತಿಗಳು ಹೊರತರುವಂಥದ್ದಕ್ಕೆ ಪ್ರೇರಣೆ ಕೊಡಲಿ ಅಂತ ಹೇಳಿ ನಾನು ಮಾಧ್ಯಮದಲ್ಲಿ ನನ್ನ ಈ ಅನಿಸಿಕೆಗಳನ್ನ ಹಂಚ್ಕೊತಾ ಇದ್ದೀನಿ. ಸರ್, ಪ್ರಿಯಾಂಕಾ ಖರ್ಗೆ ಅವರು RSS ನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಯಾಕಂದ್ರೆ ಸರ್ಕಾರಿ ಜಾಗಗಳಿರ್ಬೋದು, ಬೇರೆ ಜಾಗಗಳಲ್ಲಿ ಯಾವ ರೀತಿಯಾದ ಸರ್ಕಾರಿ ಸ್ವಾಯತ್ತ ಕಾರ್ಯಕ್ರಮಗಳು ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ಕೋಮದ್ವೇಷ ಉಂಟಾಗಿ ಪತ್ರ ಬರೆದಿದ್ರು. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ನೋಡಿ ಅಂತ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದೆ. ನೀವೇನ್ ಹೇಳ್ತೀರಿ ಸರ್ ಹಿರಿಯ ಶಾಸಕ? ನೋಡಿ, ನಾನು ಹೇಳುವಂಥದ್ದು ಯಾರು ಏನ್ ಬರೆದಿದ್ದಾರೆ ಅದಕ್ಕೆ ಸರ್ಕಾರ ತೀರ್ಮಾನ ತಗೊಳ್ಳುವಂತ ಸ್ಥಾನದಲ್ಲಿ ಏನ್ ತೀರ್ಮಾನ ತಗೊಂಡಿದ್ದಾರೆ ಈಗಾಗಲೇ ನಮ್ಮ ಮುಂದೆ ಇರುವಂತ ವಿಷಯ. ಇದನ್ನ ವಿಶ್ಲೇಷಣೆ ಮಾಡುವಂತ ಅಗತ್ಯ ನನಗಿಲ್ಲ. ಇದರ ಜೊತೆಗೆ ಯಾವುದೇ ಒಂದು ಸಂಘಟನೆಯ ಕಾರ್ಯಚಟುವಟಿಕೆಗಳು ದೇಶದ ಹಿತ ಕಾಪಾಡುವಂಥದ್ದು ಇರಬೇಕು. ಅದನ್ನ ನೋಡ್ಕೊಳ್ಳುವಂಥದ್ದಕ್ಕೆ ನಮ್ಮಲ್ಲಿ ವಿವಿಧ ಸಂಸ್ಥೆಗಳಿವೆ. ಹಾಗಾಗಿ ನಾನು ಅವ್ರು ಮಾಡೋದು ಸರಿ, ನಾನು ಮಾಡೋದು ತಪ್ಪು, ನಾನು ಮಾಡೋದು ಸರಿ, ಅವ್ರು ಮಾಡೋದು ತಪ್ಪು ಅಂತ ನಾನು ಯಾರ ಮುಂದೆನೋ ನಾನು ಇದನ್ನ ಬೆರಳೆಚ್ಚುವಂತ ಕೆಲಸ ನಾನು ಮಾಡಲ್ಲ. ಈಗಾಗಲೇ ಸರ್ಕಾರ ತಗೊಂಡಿರುವಂತ ತೀರ್ಮಾನಗಳನ್ನ ಸರಿಯೋ ತಪ್ಪು ಅದನ್ನ ವಿಮರ್ಶೆ ಮಾಡ್ಕೊಳ್ಳುವಂಥದ್ದಕ್ಕೆ ಯಾರು ಇದರಿಂದ ಅನನುಕೂಲ ಆಗಿದೆ ಅಥವಾ ಯಾರಿಗೆ ಇದರಿಂದ ನಷ್ಟ ಆಗಿದೆ ಅವ್ರು ಹೇಳ್ಕೋಬೇಕು. ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಆ ಒಂದು ವಿಚಾರವಾಗಿ ನಿಮ್ಮ ಅಭ್ಯಂತರ ಏನಿಲ್ಲ? ನನ್ನ ಅಭ್ಯಂತರ ಇಲ್ಲ, ನನ್ಗೇನು ನಷ್ಟನೇ ಇಲ್ಲ ಅಂದ್ರೆ ನಾನು ಅಭ್ಯಂತರ ವ್ಯಕ್ತಪಡಿಸುವಂಥದ್ದಲ್ಲ. ಹೀಗಾಗಿ ನಮ್ಗೇನಾಗುತ್ತೆ, ಇಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದ್ರೂ ಕೂಡ ಸಂವಿಧಾನ ಕೊಟ್ಟಂತಹ 8 ನಮ್ಮ ಸಂವಿಧಾನ ಬದ್ಧವಾದಂತಹ ಹಕ್ಕುಗಳನ್ನ ನಾವು ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ನಿಮಗೆ ಅಷ್ಟೇ ಮುಕ್ತವಾದಂತಹ ಅವಕಾಶ ಇದ್ರೂ ಕೂಡ ಇತಿಮಿತಿ ಅನ್ನೋದು ಒಂದು ಪದ ನಾವು ನಮ್ಮಷ್ಟಕ್ಕೆ ಹಾಕೋಬೇಕು. ಸೊ ಅದಾದ್ರೆ ಮಾತ್ರ ಈ ದೇಶ ವಿವಿಧತೆಯಲ್ಲಿ ಏಕತೆ ಇರುವಂಥದ್ದು. ನಾನಾ ಭಾಷೆಗಳು, ನಾನಾ ಧರ್ಮಗಳು, ನಾನಾ ಆಚಾರ ವಿಚಾರಗಳು ನಾವೆಲ್ಲರೂ ಒಂದಾಗಿ ಒಂದು ಭಾರತವನ್ನು ಕಟ್ಟುವಂತ ಕೆಲಸ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಯಾರೋ ಹೇಳಿರೋದ ಮಾತಿಗೆ ನಾನು ಅದನ್ನ ಪ್ರತಿಧ್ವನಿಯಾಗಿ ಮಾತಾಡುವಂಥದ್ದು ಅಥವಾ ಅದರ ವಿರುದ್ಧವಾಗಿ ಮಾತಾಡೋದಲ್ಲ. ನನಗೆ ಇದರಿಂದ ಯಾವುದೇ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ಗೆ ತಮಿಳುನಾಡು ಬರ್ತಾರ ಅಂತ ಸಾಕಷ್ಟು ನಿಮ್ಮ ಕಾರ್ಯಕರ್ತರು ವಿಭಾಗದ ಅಭಿಮಾನಿಗಳು ಏನ ಅಭಿಪ್ರಾಯ ಸರ್? ನೋಡಿ, ಜನರ ಆಶೀರ್ವಾದದೊಂದಿಗೆ 138 ಸ್ಥಾನಗಳು ನಾವು ಕಂಡುಕೊಂಡಿದ್ದೇವೆ. ನಮ್ಮ ಸರ್ಕಾರ ಈಗಾಗಲೇ ಆಡಳಿತದ ವ್ಯವಸ್ಥೆಯಲ್ಲಿ ಇದೆ. ಅಂಥದ್ರಲ್ಲಿ 34 ಜನ ಮುಖ್ಯಮಂತ್ರಿಗಳು ಸೇರಿ 34 ಜನ ಸಚಿವ ಸಂಪುಟವನ್ನು ರಚಿಸುವಂತಹ ಅವಕಾಶ ನಮಗಿದೆ. ಅದರಲ್ಲಿ 2 ಸ್ಥಾನಗಳು ಈಗಾಗಲೇ ಖಾಲಿ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಕೂಗು ಎಲ್ಲ ಕಡೆಗಿದೆ. ಹೀಗಾಗಿ ನಾನು ಈ ಹಿಂದೆನೂ ಹೇಳಿದ್ದೇನೆ, ನನಗೆ ಅವಕಾಶ ದೊರಕುವಂತ ವಿಶ್ವಾಸ ಇದೆ. ಅವಕಾಶ ಬರೋವರೆಗೂ ಕಾಯ್ತೇನೆ. ಅವಕಾಶ ಬರೋವರೆಗೂ ಕಾಯ್ತೀನಿ. ನಾನು ಸನ್ಯಾಸಿ ಅಲ್ವಲ್ಲ, ರಾಜಕಾರಣಿ. ಹಾಗಾಗಿ ಅವಕಾಶ ಬರೋವರೆಗೂ ಕಾಯ್ತೀನಿ. ಆದ್ರೆ ಯಾರಿಗೂ ನಾನು ಕಾಡಿ ಬೇಡಿ ತಗೊಳ್ಳುವಂತ ಅಗತ್ಯ ಇಲ್ಲ.